ಹರಿ ಓಂ ಶ್ರೀ ಮಾತ್ರೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ, ಈ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ಬಂದಿರುವ ಮೊದಲನೇ ಏಕಾದಶಿ ಯಾವಾಗ ಬಂದಿದೆ ಅಂತ ನೋಡೋಣ ಬನ್ನಿ. ಹಿಂದೂ ಪಂಚಾಂಗದ ಪ್ರಕಾರ 12 ಮಾಸಗಳ ಶುಕ್ಲ ಪಕ್ಷದ ಮತ್ತು ಕೃಷ್ಣ ಪಕ್ಷದ 11ನೇ ದಿನವನ್ನು ಏಕಾದಶಿ ಎನ್ನಲಾಗುತ್ತದೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳಿವೆ. ಅಂದರೆ ಪ್ರತಿ ತಿಂಗಳು 2 ಏಕಾದಶಿ ಉಪವಾಸಗಳನ್ನು ಆಚರಿಸಲಾಗುತ್ತದೆ. ಜುಲೈಯಲ್ಲಿ ಯಾವ ದಿನಾಂಕದಲ್ಲಿ ಏಕಾದಶಿ ಆಚರಿಸಲಾಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುರಾಣಗಳ ಪ್ರಕಾರ ಈ ವ್ರತವು ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ವ್ರತವು ಈ ಜನ್ಮದಲ್ಲಿನ ಪಾಪಗಳಿಂದ ಮಾತ್ರವಲ್ಲದೆ ಕಳೆದ 7 ಜನ್ಮಗಳ ಪಾಪಗಳಿಂದಲೂ ಮುಕ್ತಿಗೊಳಿಸುತ್ತದೆ. ಈ 2025ರ ಏಕಾದಶಿಯಲ್ಲಿ ಜುಲೈಗೆ ಪ್ರಮುಖ ಪ್ರತ್ಯೇಕ ಸಂಪೂರ್ಣ ವಿಶಿಷ್ಟತೆ ಇದೆ. ಯಾವಾಗ ಬಂದಿದೆ ಜುಲೈಯಲ್ಲಿ ಏಕಾದಶಿಗಳು 2 ಅಂತ ನೋಡೋಣ ಬನ್ನಿ. ಜುಲೈ 6ನೇ ತಾರೀಕು ಭಾನುವಾರ ದೇವಶಯನಿ ಏಕಾದಶಿ. ಅದೇ ತಿಂಗಳಲ್ಲಿ 2 ಬರುತ್ತೆ ಅಲ್ವಾ ತಿಂಗಳಿಗೆ. ಅದೇ ತಿಂಗಳಲ್ಲಿ 21 ಜುಲೈ ಸೋಮವಾರ ಕಾಮಿಕಾ ಏಕಾದಶಿ. ಈ 2 ಏಕಾದಶಿಗಳು ಜುಲೈ ತಿಂಗಳಲ್ಲಿ ಬಂದಿದೆ. ಏಕಾದಶಿ ವ್ರತ ನಿಯಮಗಳು ಯಾವ ಥರ ಆಚರಿಸಬೇಕು ಅಂತ ಇವಾಗ ನೋಡೋಣ. ಏಕಾದಶಿಯಂದು ವಿಷ್ಣುವಿಗೆ ಪಂಚಾಮೃತ, ಹಳದಿ ಹೂವುಗಳು, ಬಾಳೆಹಣ್ಣು, ಋತುಮಾನದ ಹಣ್ಣುಗಳನ್ನು, ಸಿಹಿ ತಿಂಡಿಗಳು ಮತ್ತು ತುಳಸಿಯನ್ನು ಅರ್ಪಿಸಬೇಕು. ಏಕಾದಶಿಯಂದು ಬಡವರಿಗೆ ಅನ್ನ, ವಸ್ತ್ರ, ಧನ ದಾನ ಮಾಡಿದರೆ ಶ್ರೇಯಸ್ಕರ ಎಂಬ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಪುಣ್ಯಫಲ ಸಿಗುತ್ತದೆ. ಏಕಾದಶಿ ಉಪವಾಸವನ್ನು 24 ಗಂಟೆಗಳ ಕಾಲ ಆಚರಿಸಲಾಗುತ್ತದೆ. ಏಕಾದಶಿ ಎಂದು ಅನ್ನದಿಂದ ಮಾಡಿದ ಯಾವುದನ್ನಾದರೂ ಸೇವಿಸಬಾರದು. ಮರುದಿನ ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸ ಕೊನೆಗೊಳ್ಳುತ್ತದೆ. ಏಕಾದಶಿಯ ಹಿಂದಿನ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮತ್ತು ತಾಮಸಿಕ ಆಹಾರಗಳಿಂದ ದೂರವಿರಿ. ಏಕಾದಶಿ ವ್ರತದ ಕಥೆಯನ್ನು ಓದಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿ. ಜುಲೈ 2025ರಲ್ಲಿ 2 ಏಕಾದಶಿಗಳು. ಮೊದಲನೆಯದು ದೇವಶಯನಿ ಏಕಾದಶಿ ಜುಲೈ 6, ಎರಡನೆಯದು ಜುಲೈ 21ರಂದು ಬಂದಿದೆ. ಈ ದೇವಶಯನಿ ಏಕಾದಶಿ ಜುಲೈ 6ರಂದು ಆಚರಿಸಲಾಗುತ್ತದೆ. ತಿಥಿ ಜುಲೈ 5 ಸಂಜೆ 6:58ಕ್ಕೆ ಪ್ರಾರಂಭವಾಗಿ ಜುಲೈ 6ರಂದು ರಾತ್ರಿ 9:14ಕ್ಕೆ ಮುಗಿಯುತ್ತದೆ. ಇನ್ನೊಂದು ಏಕಾದಶಿ ಜುಲೈ 21ರಂದು ಆಚರಿಸಲಾಗುತ್ತದೆ. ಇದು ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಈ ರೀತಿ 2 ಏಕಾದಶಿಗಳು, ಜುಲೈ ತಿಂಗಳಲ್ಲಿ ಬರುವ 2 ಏಕಾದಶಿಗಳು ಯಾವಾಗ ಬಂದಿದೆ, ದಿನಾಂಕ ಎಲ್ಲ ತಿಳ್ಕೊಂಡಿದ್ದೀವಲ್ವಾ. ನೀವು ಯಾವ ಥರ ಆಚರಿಸುತ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಆಧ್ಯಾತ್ಮಿಕ ವಿಡಿಯೋಗಳು ನಾನು ತುಂಬಾ ಬಿಟ್ಟಿದ್ದೀನಿ. ಇನ್ನೂ ಈ ಥರ ವಿಡಿಯೋಗಳು ನಿಮಗೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.